ಸಚಿವ ಜಮೀರ್ ಅಹಮದ್ ಖಾನ್ ಪುತ್ರನ ಕಲ್ಟ್ ಸಿನಿಮಾ ತಂಡ ಮತ್ತೆ ಎಡವಟ್ಟು ಮಾಡಿಕೊಂಡಿದೆ. ವಿಜಯನಗರದ ಹಂಪಿಯಲ್ಲಿ ಬೆಂಕಿ ಹಚ್ಚಿ ಕಲ್ಟ್ ಸಿನಿಮಾ ಶೂಟಿಂಗ್ ಮಾಡಲಾಗಿದೆ. ಹಂಪಿಯ ಸ್ನಾನಘಟ್ಟದ ವಿರುಪಾಪುರ ಗಡ್ಡೆ ಸಮೀಪ ಬೆಂಕಿ ಹಾಕಿ ಶೂಟಿಂಗ್ ಮಾಡಿದ್ದಾರೆ. ಆ ಜಾಗ ಏನಿದೆ, ಬೆಂಕಿ ಹಚ್ಚಿ ಶೂಟಿಂಗ್ ಮಾಡಿರುವಂಥ ಜಾಗ ಅಳಿವಿನಂಚಿನಲ್ಲಿರುವಂಥ ಜೀವ ಸಂಕುಲ ನೀರ್ನಾಯಿ, ಇದರ ಸಂರಕ್ಷಣಾ ಪ್ರದೇಶ ಇದೆ. ಸೊ ಇಲ್ಲಿ ಈ ರೀತಿ ಚಿತ್ರೀಕರಣ ಮಾಡಿರೋದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ಕಲ್ಟ್ ಶೂಟಿಂಗ್ನಲ್ಲಿ ರಚಿತಾ ರಾಮ್ ಕೂಡ ಭಾಗಿಯಾಗಿದ್ದಾರೆ. ಬೆಂಕಿ ಹಚ್ಚಿ ಶೂಟಿಂಗ್ ಮಾಡಿದರೂ ಕೂಡ ಅಧಿಕಾರಿಗಳು ಮೌನ ವಹಿಸಿದ್ದಾರಂತೆ. ಚಿತ್ರತಂಡ ಅಧಿಕಾರಿಗಳ ವಿರುದ್ಧ ಪರಿಸರ ಪ್ರೇಮಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೀರ್ನಾಯಿ ಜೀವ ಸಂಕುಲ ಏನಿದೆ ಅದು ಅಳಿವಿನಂಚಿನಲ್ಲಿದೆ, ಅದರ ಸಂರಕ್ಷಣಾ ಪ್ರದೇಶ ಇದು. ಅಲ್ಲಿ ಈ ರೀತಿ ಶೂಟಿಂಗ್ ಮಾಡೋದಕ್ಕೆ ಯಾರು ಅವಕಾಶ ಕೊಟ್ಟರು? ಇವರನ್ನು ಹೇಳೋರು ಕೇಳೋರಿಲ್ವಾ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಾನಂದ್ ಫೋನ್ ಸಂಪರ್ಕದಲ್ಲಿ. ಶಿವಾನಂದ್, ಈ ನಿಯಮಗಳು ಕಾನೂನು ಇದೆಲ್ಲವೂ ಸಾಮಾನ್ಯ ಜನರಿಗೆ ಮಾತ್ರ ಅಂತ ಅನ್ಸುತ್ತೆ, ಇವರಿಗೆಲ್ಲ ಅಪ್ಲೈ ಆಗಲ್ಲ. ನಮ್ಮ ಅಧಿಕಾರಿಗಳು ಸತ್ತು ಹೋಗಿದ್ದಾರಾ ಅಲ್ಲಿ? ಹೌದು ರಕ್ಷಿತ್, ನಿಜಕ್ಕೂ ಇದು ಒಂದು ಖೇದಕರ ಸಂಗತಿ ಅಂತಾನೆ ಹೇಳ್ಬೋದು. ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಏನಿದ್ರೆ ಅವರ ಪುತ್ರ ಜೈದ್ ಖಾನ್ ನಾಯಕನಾಗಿ ಹಾಗೂ ಸ್ಯಾಂಡಲ್ವುಡ್ ನಟಿ ರಚಿತಾ ರಾಮ್ ಅವರು ನಾಯಕ ನಟಿಯಾಗಿ ರಚಿಸ್ತಾ ಇರತಕ್ಕಂತಹ ಕಲ್ಟ ಚಿತ್ರದ ಶೂಟಿಂಗ್ ಕಳೆದ 3 ದಿನಗಳಿಂದಲೂ ಕೂಡ ವಿಜಯನಗರ ಜಿಲ್ಲೆಯ ಐತಿಹಾಸಿಕ ಹಂಪಿಯ ಸ್ಥಳದಲ್ಲಿ ನಡೀತಾ ಇದೆ. ಆದ್ರೆ ನಿನ್ನೆ ಈ ಚಿತ್ರತಂಡ ಹಂಪಿಯ ಸ್ನಾನಘಟ್ಟದ ಬಳಿ ಇರತಕ್ಕಂತಹ ವಿರುಪಾಪುರ ಗಡ್ಡೆಯ ಹತ್ತಿರದ ನೀರು ನಾಯಿಗಳ ಸಂರಕ್ಷಿತ ಪ್ರದೇಶದಲ್ಲಿ ಯಾವುದೇ ಅನುಮತಿ ಪಡೆಯದೆ ಬೆಂಕಿ ಹಚ್ಚಿ ಶೂಟಿಂಗ್ ನಡೆಸಿರೋದು ಈಗ ಎಡವಟ್ಟು ಮಾಡಿಕೊಂಡು ವಿವಾದಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಇನ್ನು ಈ ಸ್ಥಳದಲ್ಲಿ ನಟಿಯಾಗಿರ್ತಕ್ಕಂಥ ರಚಿತಾ ರಾಮ್ ಸಹ ಕೂಡ ಭಾಗಿಯಾಗಿರ್ತಕ್ಕಂತಹದ್ದು. ಆದ್ರೆ ನಾಯಕ ನಟನಾಗಿರ್ತ ಜೈದ್ ಖಾನ್ ಇರಲಿಲ್ಲ. ಆದ್ರೆ ಈ ಸ್ಥಳ ಏನಿದೆ ಅಪರೂಪದ ಪ್ರಭೇದಕ್ಕೆ ಒಳಪಡುವ ನೀರು ನಾಯಿಗಳು ಎಲ್ಲೆಂದರಲ್ಲಿ ಕಾಣಿಸೋದಿಲ್ಲ. ಹಾಗಾಗಿ ಈ ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣ ಸಿಗೋದ್ರಿಂದ ಈ ಪ್ರದೇಶವನ್ನ ನೀರು ನಾಯಿಯ ಸಂರಕ್ಷಿತ ಪ್ರದೇಶವಂತ ಅಂತ ಹೇಳಿ ಈಗಾಗಲೇ ಸರ್ಕಾರವು ಕೂಡ ಘೋಷಣೆ ಮಾಡಿದೆ. ಆದ್ರೆ ಇದೇ ಸ್ಥಳದಲ್ಲಿ ಈಗ ಕಲ್ಟ ಚಿತ್ರತಂಡ ಬೆಂಕಿ ಹಾಕಿ ಚಿತ್ರೀಕರಣ ನಡೆಸಿದ್ರು ಸಹ ಅರಣ್ಯ ಇಲಾಖೆಯಾಗಲಿ, ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳಾಗಲಿ ಹಾಗೂ ಪುರಾತತ್ವ ಇಲಾಖೆ ಯಾವೊಬ್ಬ ಅಧಿಕಾರಿಗಳು ಕೂಡ ಇದುವರೆಗೂ ಕೂಡ ಯಾವುದೇ ಚಲನಚಿತ್ರ ತಂಡದ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಳ್ಳದೇ ಇರೋದು ಈಗ ವನ್ಯಜೀವಿ ಹಾಗೂ ಪರಿಸರ ಪ್ರೇಮಿಗಳ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರ್ತಕ್ಕಂತಹದ್ದು. ರಕ್ಷಿತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.